ಒಟ್ಟು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ. ಒಂದು ವಿಷಯವನ್ನ ನಾವು ಏನು ಡಿಮಾಂಡ್ ಮಾಡ್ತಿದ್ವಿ ಅಂದ್ರೆ ಮುಖ್ಯವಾಗಿ ಸಮಾಜ ಕಲ್ಯಾಣ ಖಾತೆಯನ್ನ ಮಾದಿಗ ಸಚಿವರಿಗೆ ಕೊಡ್ಬೇಕಂತಕ್ಕಂಥದ್ದು ನಮ್ದು ಪ್ರಮುಖವಾದಂತ ಡಿಮಾಂಡ್ ಇದೆ. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿ ಕೊಡ್ಬೇಕನ್ನಂಥದ್ದು ಇದೆ. ಯಾಕೆ ಸಮಾಜ ಕಲ್ಯಾಣ ಖಾತೆ ಕೊಡ್ಬೇಕನ್ನೋದಾದ್ರ ಒಳ ಮೀಸಲಾತಿ ಅಂತಕ್ಕಂಥದ್ದು ಕೇವಲ ಅಸ್ತವ್ಯಸ್ತಗೊಳಿಸಿ ಅದ್ರ ಒಳಗಡೆ ಗೊಂದಲಗಳನ್ನು ಸೃಷ್ಟಿ ಮಾಡಿ ಒಳ ಮೀಸಲಾತಿಯನ್ನ ಜಾರಿಪಡಿಸಿಲ್ಲ ಅಂತಾನೆ ಹೇಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಆಗಿಲ್ಲ. ಒಳ ಮೀಸಲಾತಿ ಜಾರಿಪಡಿಸುವಲ್ಲಿ ಬಹಳಷ್ಟು ಗೊಂದಲಗಳಿದ್ದಾವ. ಅದಕ್ಕೋಸ್ಕರ ಅತ್ಯಂತ ಪ್ರಬಲವಾಗಿ ನಮ್ಮ ಒತ್ತಾಯ ಏನಿದೆ ಅಂದ್ರೆ ಒಳ ಮೀಸಲಾತಿಯಲ್ಲಿ ಉಂಟಾಗಿರ್ತಕ್ಕಂಥ ಗೊಂದಲವನ್ನು ಸರಿಪಡಿಸೋದಕ್ಕೋಸ್ಕರ ಸಮಾಜ ಕಲ್ಯಾಣ ಖಾತೆಯನ್ನ ಮಾದಿಗರಿಗೆ ಕೊಡ್ಬೇಕಂತಕ್ಕಂತ ಒಂದು ಪ್ರಬಲವಾದಂತ ಒತ್ತಾಯವನ್ನ ಇದ್ರ ಮುಖಾಂತರ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಒಂದು ಖಂಡನೆಯನ್ನು ಏನ್ ಮಾಡ್ತಾ ಇದ್ದೀವಿ ಅಂದ್ರ ಕಾಂಗ್ರೆಸ್ನವರು ಉದ್ದೇಶ ಪೂರ್ವಕವಾಗಿ ಇಲ್ಲದೆ ಇರತಕ್ಕಂತ ನಾಟಕಗಳನ್ನಾಡಿ ಮಾದಿಗರ ಮತಗಳನ್ನ ದೋಚಿ ಅವರು ಮತ ಪಡ್ಕೊಂಡ ನಂತರ ಮಾದಿಗರನ್ನ ರಾಜಕೀಯವಾಗಿ ಮೂಲೆ ಗುಂಪು ಮಾಡತಕ್ಕಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಏನಂದ್ರೆ ಹಿಂದ್ಗಡೆ ನಡೆದಿರ್ತಕ್ಕಂಥ MLA ಚುನಾವಣೆಯಲ್ಲಿ ಚಿತ್ರದುರ್ಗದಲ್ಲಿ ಏಕಾಏಕಿ ಘೋಷಣೆ ಮಾಡ್ತಾರೆ. ಏನ್ ಹೇಳ್ತಾರ, ನಾವು ಅಧಿಕಾರಕ್ಕೆ ಬಂದ್ರ ಮೊದಲನೇ ಅಧಿವೇಶನ ಒಳ ಮೀಸಲಾತಿಯನ್ನು ಜಾರಿಪಡಿಸ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ನಂತರ ಕೂಡ ವರ್ಷಗಂಟ್ಲೆ ವಿಳಂಬ ಮಾಡಿಬಿಟ್ಟು ಜಾರಿ ಮಾಡಿದ್ದಾರೆ. ಈಗ ಜಾರಿ ಮಾಡಿರ್ತಕ್ಕಂಥದ್ದು ವಾಸ್ತವಿಕವಾಗಿ ಅದು ಒಳ ಮೀಸಲಾತಿ ಅಲ್ಲ, ಬದಲಿಗೆ ಒಳ ಮೀಸಲಾತಿಗೆ ವಿರುದ್ಧವಾಗಿರ್ತಕ್ಕಂಥ ಸಮಾನ ಮೀಸಲಾತಿ ಇದೆ. ಅದಲ್ಲದೆ ಅದ್ರ ಒಳಗಡೆ 15ಕ್ಕೆ ಪೋಸ್ಟ್ ಏನಾದ್ರೂ 15 ಪೋಸ್ಟ್ಗಳು ಬಂದ್ರೆ 3 ಬಿಂದುಗಳಿಗೆ ಹಂಚಿಕೆ ಆಗಿಲ್ಲ ಅನ್ನೋದಾದ್ರೆ ಅದು SC ಜನರಲ್ ಅಂತಕ್ಕಂಥದ್ದು ಏನಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಏನು ಮಾಡಿದೆ 1/8/2024 ಆದೇಶಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ. ಆ ಕಾರಣಕ್ಕಾಗಿ ಎಲ್ಲಾ ಗೊಂದಲ ಸರಿಪಡಿಸೋದಕ್ಕೋಸ್ಕರ ನಾವು ಒತ್ತಾಯ ಏನ್ ಪಡಿಸ್ತಾ ಇದ್ದೇವೆ ಅಂದ್ರೆ ಮಾದಿಗರಿಗೆ ಸಮಾಜ ಕಲ್ಯಾಣ ಖಾತೆ ಕೊಡಬೇಕು, ಹಿರಿಯರಾಗಿರ್ತಕ್ಕಂಥ KH ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಮಾಡಬೇಕು. ಅದ್ರ ಜೊತೆಯಲ್ಲಿ ಕನಿಷ್ಠ ಇನ್ನೂ 3 ಜನರನ್ನಾದ್ರೂ ಮಾದಿಗರನ್ನ ಸಚಿವ ಸ್ಥಾನಕ್ಕೆ ತೆಗೆದುಕೊಳ್ಬೇಕಂತ ಈ ಮೂಲಕ ಆಗ್ರಹ ಪಡಿಸಕ್ಕೆ ಇಷ್ಟಪಡ್ತೀನಿ.